ಮಕರ ರಾಶಿಯವರಿಗೆ 2026ರ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಮಕರ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಏಪ್ರಿಲ್ ತಿಂಗಳು ಅತ್ಯಂತ ಶುಭವಾದಂತಹ ತಿಂಗಳಾಗಿರುತ್ತೆ. ಮತ್ತು ಪ್ರತಿಫಲದಾಯಕ ಅಂತಂದರೆ ನಾವಿಲ್ಲಿ ತಿಳ್ಕೊಬೇಕಾದ್ದು, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಒಂದು ತಿಂಗಳು. ಈ ಹಿಂದೆನೂ ನೀವು ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಿದ್ರೆ ಅದೆಲ್ಲದರ ಪ್ರತಿಫಲ ಅನ್ನುವಂಥದ್ದು ಈ ತಿಂಗಳಲ್ಲಿ ಸಿಗುತ್ತೆ. ಮತ್ತು ಈ ತಿಂಗಳಲ್ಲೂ ಕೂಡ ನೀವು ಕೆಲಸ ಮಾಡಬೇಕಂದ್ರೆ ನಿಮ್ಮ ಪರಿಶ್ರಮ, ಪ್ರಯತ್ನ, ಕಠಿಣ ಪರಿಶ್ರಮ ಬೇಕೇ ಬೇಕು. ಶ್ರದ್ಧೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರತಿಯೊಂದು ಗುರಿಯನ್ನು ಇದರಿಂದ ಯಶಸ್ವಿಯಾಗಿ ಸಾಧಿಸಬಹುದು ಪರಿಶ್ರಮ ಇದ್ದರೆ. ಈ ಒಂದು ತಿಂಗಳು ನೀವು ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಸಮರ್ಪಣೆ ಮತ್ತು ವ್ಯವಸ್ಥಿತವಾಗಿ, ಅಂದರೆ ಒಂದು ಪ್ಲ್ಯಾನಿಂಗ್ ಮೂಲಕ ಮಾಡ್ತೀರಿ. ಅಂದರೆ ಏನೇನೋ ಮಾಡಲ್ಲ, ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೆಲಸವನ್ನು ಮಾಡ್ತೀರಿ. ಈ ತಿಂಗಳು ನೀವು ಬಹುನಿರೀಕ್ಷಿತ ಒಂದು ಒಳ್ಳೆ ಸುದ್ದಿಯನ್ನು ಕೇಳೋದ್ರಿಂದ ಈ ಒಂದು ತಿಂಗಳು ಆರಂಭ ಆಗುತ್ತೆ. ಅಂದರೆ ಏಪ್ರಿಲ್ ತಿಂಗಳು ಪ್ರಾರಂಭದಲ್ಲೇ ಒಂದು ನೀವು ನಿರೀಕ್ಷೆ ಮಾಡಿರ್ತೀರಿ, ಇನ್ನೂ ಕೂಡ ಒಂದು ವಿಚಾರವನ್ನು ನಂಗೆ ಸಿಕ್ಕಲಿಲ್ಲ ಅಂತ ಅಂದ್ಕೊಂಡಿರಬಹುದು. ಆ ವಿಚಾರವನ್ನು, ಒಂದು ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತೀರಿ. ಮತ್ತು ಪ್ರೀತಿಯ ಕುಟುಂಬ ಸದಸ್ಯರೊಂದಿಗೆ ಸಂತೋಷವನ್ನು ಅನುಭವಿಸ್ತೀರಿ. ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣ ಬಾಕಿ ಇದ್ದಂಥದ್ದಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸರ್ಕಾರ, ಅಧಿಕಾರಿಗಳು ಮತ್ತು ನ್ಯಾಯಾಂಗ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಪರಿಹಾರ ಸಿಗುತ್ತೆ ಈ ಮಕರ ರಾಶಿಯವರಿಗೆ. ಮತ್ತು ತಿಂಗಳ ಮಧ್ಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರು ಇಬ್ಬರೂ ಕೂಡ ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಮೆಚ್ಚಿಕೊಳ್ತಾರೆ ನಿಮ್ಮ ಕೆಲಸದ ಜಾಗದಲ್ಲಿ. ಮತ್ತು ಅವುಗಳ ಹಿಂದಿನ ಬುದ್ಧಿವಂತಿಕೆ, ಅಂದರೆ ಆ ಒಂದು ನಿರ್ಧಾರದ ಹಿಂದಿನ ಇರುವಂಥ ಬುದ್ಧಿವಂತಿಕೆ ಮತ್ತು ತೀರ್ಪನ್ನು ಗುರುತಿಸ್ತಾರೆ. ತಿಂಗಳ ಉತ್ತರಾರ್ಧದಲ್ಲಿ ಹಿಂದೆ ಏನಾದರೂ ಸ್ಥಗಿತಗೊಂಡಿದ್ದಂತಹ ಕೆಲಸಗಳಿದ್ದರೂ ಕೂಡ ಪ್ರಗತಿಯನ್ನು ಕಾಣ್ತೀರಿ. ವ್ಯವಹಾರದ ದೃಷ್ಟಿಕೋನದಿಂದ ಈ ಒಂದು ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಮತ್ತು ಫಲಪ್ರದವಾಗಿರುತ್ತೆ. ಬಹಳ ಚೆನ್ನಾಗಿದೆ ನಿಮಗೆ ಈ ಒಂದು ತಿಂಗಳು ಹೇಳೋದಾದರೆ. ಯಾಕಂದರೆ ನಾವಿಲ್ಲೆಲ್ಲ ನೋಡೋದಾದರೂ ಪರಿಶ್ರಮ ಅನ್ನೋದು ಇಲ್ಲಿ ಬೇಕೇ ಬೇಕಾಗುತ್ತೆ, ಇಲ್ಲಾಂದರೆ ಹಾಗೆ ನಿಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ಮತ್ತು ನಿಮ್ಮ ಪೋಷಕರಿಂದ ನಿಮಗೆ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ, ಸಹಕಾರ ಸಿಗುತ್ತೆ. ಪ್ರೀತಿ ಪ್ರಣಯ ಸಂಬಂಧಗಳು ಗಾಢವಾಗ್ತವೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಅನ್ಯೋನ್ಯತೆ ಬೆಳೆಯುತ್ತೆ, ಇನ್ನೂ ಹೆಚ್ಚಿನ ಪ್ರೀತಿ ಬರುತ್ತೆ, ಒಂದು ಬಾಂಧವ್ಯ ಗಟ್ಟಿಯಾಗುವಂಥದ್ದು. ಮತ್ತು ನಿಮ್ಮ ಪ್ರೇಮ ಸಂಬಂಧ ಏನಾದರೂ ಇದ್ದರೆ ಮದುವೆಯಾಗಿ ವಿಕಸನಗೊಳ್ಳುವಂತಹ ಬಲವಾದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ತಿಂಗಳ ಉತ್ತರಾರ್ಧ ಪ್ರಯಾಣ ಅಥವಾ ತೀರ್ಥಯಾತ್ರೆಗಳಿಗೆ ಅವಕಾಶವನ್ನು ಒದಗಿಸ್ಕೊಡ್ತಾ ಇದೆ. ಅಂದರೆ ಎಲ್ಲಾದರೂ ಹೋಗುವಂಥದ್ದು, ತೀರ್ಥಯಾತ್ರೆಗೆ ಹೋಗುವಂಥದ್ದು ಅಥವಾ ದೂರ ಪ್ರಯಾಣ ಮಾಡುವಂಥದ್ದು, ಕೆಲಸಕ್ಕಾಗಿ ಪ್ರಯಾಣ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಈ ಒಂದು ತಿಂಗಳು ಬರ್ತಾ ಇದೆ. ಮತ್ತು ಕುಟುಂಬಕ್ಕೆ ನೀವು ಬಯಸಿದಷ್ಟು ಗಮನವನ್ನು ನೀಡೋದಕ್ಕೆ ನಿಮಗೆ ಸಾಧ್ಯ ಆಗದೇ ಇರಬಹುದು. ಅಂದರೆ ಪ್ರಯಾಣ ಹೆಚ್ಚಾಗಿರೋದ್ರಿಂದ ಅಥವಾ ಕೆಲಸದ ಒತ್ತಡ ಇರೋದ್ರಿಂದ ಕುಟುಂಬದ ಜೊತೆ ಸಂತೋಷವಾಗಿರ್ತೀರಿ ಸ್ವಲ್ಪ ಸಮಯ ಇದ್ದರೂ ಕೂಡ, ಅಥವಾ ಹೆಚ್ಚಿನ ಸಮಯ ಕೊಡೋಕ್ಕೆ ಆಗದೇ ಇರುವಂಥದ್ದು. ಮತ್ತು ಯಾವುದೇ ಕೆಲಸಗಳಿರಲಿ, ಹಿಂದೆ ನಿಮಗೆ ಪೂರ್ಣಗೊಳ್ಳದೇ ಇರುವಂಥ ಕೆಲಸಗಳು ಅಥವಾ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು ಇನ್ನೂ ಕೂಡ ಇದನ್ನು ಮುಗ್ಸೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಚಿಂತೆ ಏನಾದರೂ ಇದ್ದರೆ ಖಂಡಿತವಾಗಲೂ ಈ ತಿಂಗಳಲ್ಲಿ ಆ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಮಾಡ್ಕೊಳ್ತೀರಿ, ಕ್ಲಿಯರ್ ಮಾಡ್ಕೊಳ್ತೀರಿ. ಕೆಲಸದ ಸ್ಥಳದಲ್ಲಿ ಚೆನ್ನಾಗಿದೆ, ನಿಮಗೆ ಭಾಳ ಒಳ್ಳೆಯ ಒಂದು ಫಲ ಕೆಲಸದ ಸ್ಥಳದಲ್ಲಿ ನಿಮಗೆ ಸಿಗುತ್ತೆ. ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಈ ತಿಂಗಳಲ್ಲಿ ನೀವು ಕೇಳ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.